ಎಲ್ರಿಗೂ ನಮಸ್ತೆ. ನಾನು ಸೂಪರಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತು ನಮ್ಮ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ತುಂಬ ದಿನ ಆಗಿತ್ತು ವ್ಲಾಗ್ಗಳನ್ನು ಹಾಕ್ತೆ. ನನ್ನ ಮಗಳು ಬರ್ತ್ಡೇ ಇದ್ದಿದ್ದರಿಂದ ನನ್ನ ಮಗಳಿಗೆ ಎಲ್ಲಿಗೆ ಹೋಗಬೇಕು, ಏನಕ್ಕೆ ಬೇಕು ಅಂತ ಕೇಳಿದ್ರೆ ಅವಳು ಲಯನ್ ಸಫಾರಿ ಅಂತ ಹೇಳ್ತಾಯಿದ್ಲು. ಅಷ್ಟಾಗಿ ಹೇಳಿಕ್ಕೆ ಬರಲ್ಲ, ಬಟ್ ಲಯನ್ ಆ್ಯಂಡ್ ಟೈಗರ್ ಅಂತ ಹೇಳ್ತಾಳೆ. ಸೊ ಕರ್ಕೊಂಡು ಬಂದಿದ್ವಿ ಫೈನಲಿ. ನೋಡ್ತಾ ಇರ್ಬೋದು, ನಮಗೆ ಯಾವಾಗಲೂ ಖುಷಿ ಅನಿಸುತ್ತೆ ಈ ಪ್ಲೇಸಿಗೆಲ್ಲ ಬಂದಾಗ. ಇದು ಮತ್ತು ಸಕ್ಕರೆ ಬೈಲಾಗಿರ್ಬೋದು, ನಮ್ಮ ನಿಯರಲ್ಲಿರುವಂಥ ಪ್ಲೇಸ್ಗಳೇನೋ ಒಂಥರ ಖುಷಿ ಕೊಡುತ್ತೆ ಅಂತಲೇ ಹೇಳ್ಬೋದು. ಪಿಕಾಕ್ ಆಗಿರ್ಬೋದು, ತುಂಬ ಅನಿಮಲ್ಸ್ ಆ್ಯಂಡ್ ಬರ್ಡ್ಸ್ಗಳನ್ನೆಲ್ಲ ನೋಡ್ಕೊಂಡು ತುಂಬ ಎಂಜಾಯ್ ಮಾಡಿದ್ಲು ನನ್ನ ಮಗಳು ಕೂಡ. ಮೊಸಳೆ ಕಚ್ಚತ್ತೆ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾಯಿದ್ಲು. ಆ್ಯಂಡ್ ಇದು ಒಂದು ನೆನಪಿರುತ್ತೆ ಅಂತ ಅಂದ್ಕೊಳ್ತೀನಿ ನಾನು. ಹಾದಿ ಸಾಗುವಾಗ ತುಂಬ ಅಂದರೆ 2 ಕಿಲೋಮೀಟರ್ ಇದೆ. ಸೊ ಕಲ್ಲು ಹೊಡ್ಕೊಂಡು ಹೋಗ್ತಿದ್ವಿ. ಅದು ಮೆಮೊರಿ, ಚೈಲ್ಡ್ಹುಡ್ ಮೆಮೊರಿ ಅಂತಲೇ ಹೇಳ್ಬೋದು. ಅದನ್ನ ರೀಕ್ರಿಯೇಟ್ ಮಾಡಿದೆ ಅಷ್ಟೇ. ನೀವು ಎಲ್ಲರೂ ಮಾಡಿರ್ತೀರ. ಆ್ಯಂಡ್ ಅದಾದಮೇಲೆ ಟೈಗರ್ ನಮಗೆ ತುಂಬ ಹತ್ರದಲ್ಲೇ ಸಿಕ್ತು. ಯಾಕಂದರೆ ನಾವು 10ಗೆ ಓಪನಿಂಗಿಗೆ ಹೋಗಿದ್ದರಿಂದ ಅದು ಬೇಗ ಬಂದಿತ್ತು. ಲಯನ್ ಒಂದೇ ಒಂದು ಕೂತಿತ್ತು, ಸೊ ಅದೇನು ಎದ್ದು ಬರಲಿಲ್ಲ. ಅದೆಲ್ಲ ಮುಗಿಸ್ಕೊಂಡು ನಾವು ಸುಮ್ಮನೆ ಅಲ್ಲೊಂದು ಕೂತ್ಕೊಳ್ಳೋಕ್ಕಿದೆ. ತುಂಬ ಓಡಾಡಿ ಸುಸ್ತಾಗಿತ್ತು ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ಅದಾದಮೇಲೆ ಮುಸೆಗಳಾಗಿರ್ಬೋದು, ತುಂಬ ಪ್ರಾಣಿಗಳಂತಲೇ ಹೇಳ್ಬೋದು, ಎಲ್ಲ ಅದನ್ನು ನೋಡ್ಕೊಂಡು ಪ್ಲೇ ಏರಿಯಾಗೆ ಬಂದ್ವಿ. ಪ್ಲೇ ಏರಿಯಾಗೆ ಬಂದ್ಬಿಟ್ಟು ನನ್ನ ಮಗಳು ಒಂದೆರಡು ಆಟಗಳನ್ನು ಆಟ ಆಡಿದ್ಲು. ಗೇಮ್ಸ್ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಹೊರಟ್ವಿ. ಇವತ್ತಿನ ಬ್ಲಾಗ್ ಇದಾಗಿತ್ತು. ಆ್ಯಂಡ್ ಬರ್ತಡೇ ನೈಟ್ ಸಿಂಪಲಾಗಿ ಸೆಲೆಬ್ರೇಟ್ ಮಾಡಿದ್ವಿ. ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಏನು ಮಾಡಬೇಕು ಅಂತ ಲೈಕ್ ಆ್ಯಂಡ್ ಶೇರ್ ಮಾಡ್ಕೊಳ್ಳಿ, ಫಾಲೋ ಆಗೋದನ್ನು ಮರಿಬೇಡಿ. ಓಕೆ, ಬಾಯ್.